ಚಿಕ್ಕತ್ತೆ, ಎಲ್ರಿಗೂ ಒಂದ್ಸಲ ಊಟ ಬಡಿಸಿದ್ದಾಯ್ತಲ್ಲ, ನೀವು ಊಟಕ್ಕೆ ಕೂತ್ಕೊಳ್ಳಿ. ಬೇಡ ಸತ್ಯ, ಅವ್ರಿನ್ನೇನು ಬಂದ್ಬಿಡ್ತಾರೆ. ಅವ್ರಿಗೆ ಊಟ ಬಡಿಸಿ ನಾನು ಆಮೇಲೆ ಊಟ ಮಾಡ್ತೀನಿ. ಊರ್ಮಿಳಾ, ಹುಟ್ಟಿದ ಹಬ್ಬ ನಿಂದು, ಲಕ್ಷ್ಮಣಂದು ಅನ್ನೋ ಥರ ಆಡ್ತಿದ್ಯಾ. ಕೂತ್ಕೋ ಹೇಳ್ತೀನಿ. ಕರೆಕ್ಟಾಗಿ ಹೇಳಿದೆ ಸೀತಾ. ಊರ್ಮಿಳಾ, ಇವತ್ತು ನಿನ್ನ ಹುಟ್ಟಿದ ಹಬ್ಬ ಕಣಮ್ಮ, ನೀನು ಯಾರಿಗೂ ಕಾಯಬೇಕಾಗಿಲ್ಲ, ಕೂತ್ಕೋ. ಇಲ್ಲ ಭಾವ, ಅವ್ರು ಬರಲಿ. ಚಿಕ್ಕಿ, ನೆನೆದವರ ಮನದಲ್ಲಿ ಅಂದಂಗೆ ನೀವು ನೆನ್ಸ್ಕೊಂಡಿದ ತಕ್ಷಣ ಬಂದರು ನಿಮ್ಮ ಯಜಮಾನ್ರು. ರೀ, ನಿಮಗೆ 100 ವರ್ಷ ಆಯಿತು. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬೇಗ ಬರ್ತೀನಿ ಅಂತ ಹೇಳಿದ್ರಿ, ಯಾಕೆ ಇಷ್ಟು ಲೇಟ್ ಆಯಿತು? ಅದು ಊರ್ಮಿಳಾ, ಈ ಬ್ಯಾಡ್ ವೆದರಿಂದ ಫ್ಲೈಟ್ ಲೇಟ್ ಆಯಿತು, ಹಾಗಾಗಿ ನಮ್ಮ ಬರೋ ತಡ ಆಯ್ತಷ್ಟೇ. ವಾ ಚಿಕ್ಕಿ, ನಿಮ್ಮ ಹಾವಾನೇ ಚೇಂಜ್ ಆಗೋಯ್ತು. ಎಷ್ಟು ಕೆಂಪಾಗಿ ಹೋಗಿದ್ದೀರಾ ನೋಡಿ. ಸುಮ್ಮನೆ ಇರೋ ಕಾರ್ತಿ. ನೀವು ಈ ಥರ ಸುಳ್ಳು ಹೇಳೋರು ಅಂತ ನಾನು ಊಹೆನೂ ಮಾಡಿರಲಿಲ್ಲ ಚಿಕ್ಕ ಮಾವ. ಯಾಕಿಷ್ಟು ಸುಳ್ಳು? ಯಾಕೆ ಚಿಕ್ಕತ್ತೆಗಿಂತ ದ್ರೋಹ? ರೀ, ಸುಸ್ತಾಗಿರ್ತೀರಾ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಅಡುಗೆ ಮಾಡಿದ್ದೀನಿ, ಊಟ ಮಾಡ್ತೀರಂತೆ. ಊರ್ಮಿಳಾ, ನಿನ್ನಂಥ ಹೆಂಡತಿ ಸಿಕ್ಕಿರೋದು ನಮ್ಮ ಲಕ್ಷ್ಮಣನ ಪೂರ್ವಜನ್ಮದ ಪುಣ್ಯ. ಯಾವಾಗಲೂ ಹೀಗೆ ಇರಿ. ಗಂಡನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ನಮ್ಮ ಸೀದಾ ಹತ್ರ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದೀಯಾ. ದೊಡ್ಡಪ್ಪ, ಇಲ್ಲೂ ದೊಡ್ಡಮ್ಮನ ಬಿಟ್ಕೊಡಲ್ಲ ಅಲ್ವಾ ನೀವು? ನೋಡಿ ಸತ್ಯ, ಅಮ್ಮನ ಚಿಕ್ಕಿನ ನೋಡಿ ಗಂಡನ್ನ ಹೇಗೆ ಪ್ರೀತಿಯಿಂದ ನೋಡ್ಕೊಬೇಕು ಅಂತ ಕಲ್ತ್ಕೋ. ಡರ್ಲಿಂಗು, ನನಗೊಂದು ಆಸೆ ಹೇಳ. ಜೀವನದಲ್ಲಿ ಯಾವತ್ತಾದರೂ ಒಂದಿನ ನೀನು ಈ ಥರ ರುಚಿಕರವಾದ ಅಡುಗೆ ಮಾಡಿ ತಿಂಡಿ ಸುಹಾಸ್ ತಿಂಡಿ ಸುಹಾಸ್ ತಿಂಡಿ ಸುಹಾಸ್ ಅಂತ ನನಗೆ ಬಡಿಸ್ಬೇಕು. ನೀನು ನನ್ನನ್ನು ನೋಡ್ಕೋತಿರೋ ಚಂದಕ್ಕೆ ನಿನಗೆ ಅದು ಬೇರೆ ಬೇಕಾ? ಈಗ ನೀನು ತಿಂತಿರೋದೇ ಹೆಚ್ಚು, ಅದರಲ್ಲಿ ನಿನಗೆ ನಾನು ಅಡುಗೆ ಮಾಡಿ ತಿನ್ನು ತಿನ್ನು ಅಂತ ಫೋರ್ಸ್ ಬೇರೆ ಮಾಡಬೇಕಾ? ಈಗ ತಿಂತಿರೋದನ್ನು ತೆಪ್ಪಗೆ ತಿನ್ನು. ರೀ, ಕೇಸರಿ ಬಾತ್ ಇನ್ನೊಂದು ಸ್ವಲ್ಪ ಬಡಿಸ್ಕೊಳ್ಳಿ. ನಿಮಗೋಸ್ಕರ ಅಂತಾನೆ ಮಾಡಿರೋದು. ಇನ್ನೊಂದು ಚಪಾತಿ ಹಾಕ್ತೀನಿ, ಸಾಗು ಜೊತೆ ತುಂಬ ಚೆನ್ನಾಗಿರುತ್ತೆ. ಊರ್ಮಿ, ಬೇಡ ರೀ. ಏನು ಚಿಕ್ಕಿ, ಫುಲ್ ಲವ್ವಾ? ಲಕ್ಷ್ಮಣ, ಇವತ್ತು ನಿನ್ನ ಹೆಂಡತಿ ಹುಟ್ಟಿದಬ್ಬ ಕಣೋ. ಬೆಳಿಗ್ಗೆಯಿಂದ ಅವ್ರಿಗೆ ಅದಿಷ್ಟ ಇವ್ರಿಗೆ ಅದಿಷ್ಟ ಅಂತ ಹೇಳ್ಬಿಟ್ಟು ಅಡುಗೆ ಮನೇಲೇ ಇದ್ದಾಳಪ್ಪ. ಅವಳ ಪ್ರೀತಿಗಾದರೂ ನೀನು ಸ್ವಲ್ಪ ಜಾಸ್ತಿ ಊಟ ಮಾಡಲೇಬೇಕು ಕಣ. ಹೌದು ಲಕ್ಷ್ಮಣ, ಅವಳು ಉತ್ಸಾಹ ನೋಡಬೇಕಿತ್ತು. ನೀನು ನಿಂದೇ ಧ್ಯಾನದಲ್ಲಿದ್ಲು. ಸಾರಿ ಊರ್ಮಿಳ, ಈ ಹಾಳಾದ ಕೆಲಸದ ಮಧ್ಯೆ ನಿನ್ನ ಬರ್ತ್ಡೇ ಅನ್ನೋದನ್ನೇ ಮರ್ತು ಬಿಟ್ಟೆ. ಐ ಆಮ್ ಸಾರಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ರೀ, ನನಗಿಷ್ಟೇ ಸಾಕು. ಈಗಲಾದರೂ ಬಡಿಸ್ಕೊಳ್ಳಿ. ಊರ್ಮಿಳ, ನಿಜ ಹೇಳ, ಈಗಲೇ ಬೇಕಾದಷ್ಟು ಹಾಕ್ಬಿಟ್ಟಿದ್ಯಾ, ಸಾಕು. ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಇಷ್ಟೇ ಎಷ್ಟು ತಿಂದಿದ್ದೀರಾ? ಇನ್ನೊಂದು ಸ್ವಲ್ಪ ಬಡಿಸ್ಕೊಳ್ಳಿ.
ಹಾಕು ಅದೆಷ್ಟು ಹಾಕ್ತೀಯ ಹಾಕು. ಹಾಂ ಎಷ್ಟು ಜನ್ಮದ ಪುಣ್ಯನೋ ಏನೋ. ಈಗ ನೋಡು ನಿನ್ನ ಹೆಂಡತಿ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಹಾಕ್ಸ್ಕೊಳೋ. ಹ್ಞೂ ಚಿಕ್ಕಪ್ಪ, ಈ ಭಾಗ್ಯ ಎಲ್ರಿಗೂ ಸಿಗಲ್ಲ. ಎಂಥ ಮನುಷ್ಯ ಇವರು. ಮನೇಲಿ ಇಂಥ ದೇವತೆ ಇದ್ರು ಹೊರಗಡೆ ಇನ್ನೊಂದು ಸಂಸಾರನ. ಚಿಕ್ಕತ್ತೆ ನೋಡಿದ್ರೆ ನನಗೆ ಸಂಕಟ ಆಗ್ತಿದೆ. ದುಡ್ಡನ್ನ ಹೇಗೆ ಎತ್ಕೊಳ್ಳಿ, ಎಲ್ಲಿಟ್ಟಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾಕೆ ಮುಖ ಓದಿಸ್ಕೊಂಡಿದ್ಯಾ? ಏನಮ್ಮ, ನನ್ನ ಪಾಡಿಗೆ ನಾನು ಯೋಚನೆ ಮಾಡೋ ಸ್ವತಂತ್ರನೂ ಇಲ್ವಾ? ಎಲ್ಲನೂ ಹೇಳಬೇಕಾ? ಹೇಳಬೇಕು ದಿವ್ಯಾ, ಹೇಳಬೇಕು. ನೀನು ಗಾಢವಾಗಿ ಯೋಚನೆ ಮಾಡಿ ಅದ್ಯಾವ ಬಾಂಬ ಹಾಕ್ತೀಯೋ ಅಂತ ನಿಮ್ಮ ಅಮ್ಮನಿಗೆ ಹೆದರಿಕೆ. ಮೊದಲೇ ಗ್ರಹಚಾರ ಕೆಟ್ಟು ನೀನು ಇಲ್ಲಿಗೆ ಬಂದಿದ್ಯಾ. ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವೇನೆ. ನೀವೊಬ್ಬರಾದರೂ ಸರಿ ಇದ್ದೀರಾ ಅಂತ ಅಂದ್ಕೊಂಡೆ. ಬರ್ತಾ ಬರ್ತಾ ನೀವು ಅಮ್ಮನ ಥರನೇ ಆಗ್ತಿದ್ದೀರಾ. ಅತ್ತೆ ಯಾವಾಗಲೂ ಸತ್ಯದ ಪರ, ಶೋಕಿಗಳ ಪರ ಅಲ್ಲ. ಸುಮ್ಮನೆ ತೆಪ್ಪಕ್ಕೆ ತಿನ್ನೋ. ನೀನೇ ಮಾತಾಡ್ಸ್ಬಿಟ್ಟು ಇವಾಗ ನೋಡಿದ್ರೆ ತೆಪ್ಪಕ್ಕೆ ತಿನ್ನೋ ಅಂತ ಹೇಳ್ತಿದ್ಯಲ್ಲ. ಅಂದರೆ ಮನಸ್ಸಲ್ಲಿ ಏನು ಯೋಚನೆ ಮಾಡಬೇಡ, ಸುಮ್ಮನೆ ತಿಂದು ಎದ್ದೋಗು ಅಂತ. ಆಯ್ತಾಯ್ತು, ಅತ್ತೆ ಸೊಸೆ ಅದೆಷ್ಟು ಆಡ್ಕೋತೀರೋ ಆಡ್ಕೊಳ್ಳಿ. ಟೈಮ್ ಬರಲಿ, ಅವಾಗ ನಾನು ಯಾರು ಅಂತ ಗೊತ್ತಾಗತ್ತೆ. ಇವನೊಂದು ಫೋನು ಯಾವಾಗಂದ್ರೆ ಅವಾಗ ಬಡ್ಕೊಂಡು ಸಾಯುತ್ತೆ. ಅವ್ರಿಗೊಂದು ಫೋನು ಬರಬಾರ್ದೇನೆ. ಇವಾಗಲೇ ಬರಬೇಕಾ? ನೀವು ಮಾತಾಡಿ ಹೇಳಿದ್ರೆ ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಹಾ ರಾಜು, ಹೇಳು. ಹೌದಾ, ಸರಿ ಬರ್ತೀನಿ. ಯಾರು ಹೇಳಿದ್ರೆ ಏನಂತೆ? ನನ್ನ ಜೊತೆ ಕೆಲಸ ಮಾಡೋನತ್ತೆ. ಸದ್ಯಕ್ಕೆ ನನಗಿರೋ ಒಳ್ಳೆ ಫ್ರೆಂಡು. ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಬೇಗ ಬರೋಕ್ಕೆ ಹೇಳಿದಾರಂತೆ ಮ್ಯಾನೇಜರು. ನಾಳೆ ಸ್ವಲ್ಪ ಬೇಗ ಹೊರಡಬೇಕು. ಆಯಿತು, ಹಾಗಾದರೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡ್ತೀನಿ, ತಿನ್ಕೊಂಡೇ ಹೋಗಿರಂತೆ. ತಿಂಡಿ ಅಷ್ಟೇ ಯಾಕೆ, ಲಂಚ್ ಬಾಕ್ಸು ಪ್ಯಾಕ್ ಮಾಡಿಕೊಡು, ತಿಂದು ತೇಗ್ಲಿ. ದಿವ್ಯಾ, ನನ್ನಿಂದಾಗಿ ಅತ್ತೇನು ಆಡ್ಕೋಬೇಡ ಪ್ಲೀಸ್. ಏನು ಡವ್ ಮಾಡ್ತೀಯ? CA ಆಫೀಸರ್ಗಿಂತ ನೀನೇ ಬ್ಯುಸಿ. ಮೂಟೆ ಹೊರೋರ್ಗೂ ಡಿಮ್ಯಾಂಡಪ್ಪೋ ಡಿಮ್ಯಾಂಡು. ಯಾಕೆ ಹಾಗಂತೀಯ? ಒಳ್ಳೆ ಮಾತಾಡೋಕ್ಕಾಗದೇ ಇದ್ರೆ ಸುಮ್ಮನಿದ್ಬಿಡು. ಹೌದು, ಇವನು ಮೂಟೆ ಹೊರೋನು, ಇವನಿಗೊಬ್ಬ ಮ್ಯಾನೇಜರು, ಅದು ಬೇಗ ಬಾ ಅಂತ. ಪಾ, ನಂಗೆ ನಗುನೇ ತಡಿಯೋಕ್ಕಾಗ್ತಿಲ್ಲ. ಅಳಿಯಂದ್ರೆ ಅವಳ ಬಗ್ಗೆ ಗೊತ್ತಲ್ವಾ ನಿಮಗೆ? ಅವಳು ಹೇಳಿದ್ದಕ್ಕೆಲ್ಲ ಮನಸ್ಸು ಬೇಜಾರು ಮಾಡ್ಕೊಬೇಡಿ, ಸುಮ್ಮನೆ ತಿನ್ನಿ. ನಿಂಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಯಾಕೆ ಪದೇ ಪದೇ ಅವ್ರ ಮನ್ಸಿಗೆ ನೋವು ಮಾಡ್ತೀಯಾ? ಮನುಷ್ಯತ್ವ ಇಲ್ವಾ? ಗಂಡ ಅನ್ನೋ ಮರ್ಯಾದೆನ ಸ್ವಲ್ಪನಾದರೂ ಇಟ್ಕೊಳ್ಳೆ. ನಿಮ್ಮಿಬ್ರಿಗೂ ಜಾಸ್ತಿ ಮನುಷ್ಯತ್ವ ಇದೆಯಲ್ವಾ? ನನಗೆ ಬೇಡ. ಮೊಮ್ಮಗಳಿಗೆ ಮೋಸ ಮಾಡ್ದೋಂದ್ಮೇಲೆ ನಿಮ್ಗೆ ಎಷ್ಟೊಂದು ಮಮಕಾರ. ಒಂದು ಕಾಲದಲ್ಲಿ ಅವನು ಮೋಸ ಮಾಡಿದ್ದ ನಿಜ, ಆದರೆ ಅವನು ಬದಲಾಗಿದ್ದಾನಲ್ಲ, ಅದಕ್ಕೆ ಖುಷಿ ಪಡು. ಆಗ ನೋಡೋಕ್ಕೋದ್ರೆ ನಿಂದು ಆ ವಿಷಯದಲ್ಲಿ ಸಮನಾದ ಪಾಲಿಲ್ವಾ? ಅವನು ಪ್ರೀತಿಗೋಸ್ಕರ ಮೋಸ ಮಾಡ್ದ, ನೀನು ದುಡ್ಡಿಗೋಸ್ಕರ ಮೋಸ ಮಾಡಿದೆ. ನೀನು ಮುಂದೆ ಆದರೂ ದುಡ್ಡಿನ ಹಪಾಹಪಿ ಬಿಟ್ಟು ಗಂಡಿನ ಜೊತೆ ಹೇಗೆ ಬದುಕಬೇಕೋ ಹಾಗೆ ಬದುಕು. ನೀವು ಬದಲಾಗಲ್ಲ, ಇದೇ ಮಿಡಲ್ ಕ್ಲಾಸ್ ಜೀವನದಲ್ಲೇ ಬದುಕಬೇಕು ಅಂತಿದ್ದೀರಾ. ಬದುಕು ಸಾಯ್ರಿ. ನನಗೆ ಉಪದೇಶ ಕೊಡೋಕೆ ಬರಬೇಡಿ. ಈ ದಿವ್ಯ ಏನು ಅಂತ ನಿಮಗೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗತ್ತೆ. ದೇವರೇ, ಏನು ಕರ್ಮನಪ್ಪ. ಬಾಲ ಬದಲಾಗ್ತಾ ಇದ್ದಾನೆ. ಇವಳ ಜೀವನ ಸರಿ ಹೋಗ್ತಿದೆ, ಅದ್ಯಾವುದೋ ಇವಳಿಗೆ ಅರ್ಥನೇ ಆಗ್ತಾ ಇಲ್ವಲ್ಲೇ. ಎಲ್ಲಿ ತನ್ನ ಕೈಯಾರೆ ತನ್ನ ಜೀವನನ ಹಾಳು ಮಾಡ್ಕೊಡ್ತಾಳೋ ಅನ್ನೋ ಭಯ ಜಾನಕಿ.
ಬಾಮಿ ಎಲ್ಲ ರೆಡಿನಾ? ಓ ಬಾಮಿದಾ, ಇಲ್ಲೇ ಹಾಲಲ್ಲಿ ಇದ್ದೀನಿ. ಸರಿ, ಬರ್ತಾ ಇದೀವಿ. ಹಾಂ, ಬಾ ಬಾಮಿದಾ. ಚಿಕ್ಕಪ್ಪ, ನಾನು ಹೇಳಿದ ನೆನಪಿದೆ ಅಲ್ವಾ? ಇದನ್ನು ತೊಗೊಂಡೋಗಿ ಚಿಕ್ಕಮ್ಮನ ಕೈಲಿ ಕೊಡಿ, ತುಂಬ ಖುಷಿ ಪಡ್ತಾರೆ. ನನಗೆ ಗೊತ್ತು, ಸುಸ್ತಾಗಿ ಬಂದಿರ್ತೀರಾ, ಎಲ್ಲಿ ಮರ್ತೋಗಿರ್ತೀರಾ ಅಂತ ನಾನೇ ತರಿಸ್ದೆ. ನಾನು ಮರ್ತೋಗೋದು ನಿಜ ಹೇಳ? ಮರ್ತೋಗಿದ್ದೀನಿ ಕಣ್ರು. ಮುದ್ಬಿಡ, ವಿಶ್ ಯು ಹ್ಯಾಪಿ ಬರ್ಡೇ. ಶ್ರೀ ಆಗಲೇ ವಿಶ್ ಮಾಡಿದ್ರಲ್ಲ, ಮತ್ತೆ ಯಾಕಿದೆಲ್ಲ? ಆಗಲೇ ವಿಶ್ ಮಾಡಿದೆ, ಆದರೆ ಅದೇ ಬೇರೆ ಇದೇ ಬೇರೆ. ನೀನು ನನ್ನ ಮದುವೆಯಾದ ದಿವಸದಿಂದ ಇವತ್ತಿನವರೆಗೂ ನಂಗೆ ಅದು ಬೇಕು ಇದು ಬೇಕು ಅಂತ ಒಂದು ದಿನವೂ ಕೇಳಲಿಲ್ಲ. ನನ್ನ ಎಲ್ಲ ಕಷ್ಟಗಳ ಹಿಂದೆ ನಿನ್ನ ಜೊತೆಯಾಗಿ ನಿಂತ್ಕೊಂಡು ನನ್ನ ಮಗು ಥರ ಕಾಪಾಡ್ಕೊಂಡಿದ್ಯಾ. ಕೆಲಸ ಮುಗಿಸಿ ಮನೆಗೆ ಸುಸ್ತಾಗಿ ಬಂದಾಗ ಈ ನಿನ್ನ ನಗು ಮುಖ ನೋಡಿದಾಗ ನನಗೆ ಆ ಸುಸ್ತೆಲ್ಲ ಮರ್ತು ಹೋಗ್ತಾ ಇತ್ತು. ಗಂಡ ಹೆಂಡತಿ ಅಂದರೆ ನಮ್ಮಿಬ್ಬರಾಗಿರಬೇಕು ಅಂತ 4 ಜನ ಮಾತಾಡ್ಕೋಬೇಕು. ಆ ರೀತಿ ನೀನು ನನ್ನ ಜೊತೆ ಬಾಳ್ವೆ ಮಾಡಿದೀಯ. ನಿಜ ಹೇಳಬೇಕು ಅಂದರೆ ಬಾ 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 ಇದಪ್ಪ ಗಂಡ ಹೆಂಡತಿ ಅಂತಂದರೆ ಆಹಾ, ಏನು ಲವ್, ಏನು ಪ್ರೀತಿ. ಅಯ್ಯೋ 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 ಅಯ್ಯೋ. ನಿಜ ಹೇಳಬೇಕು ಅಂದರೆ ನಿಮ್ಮಂಥ ಜೀವನ ಸಂಗಾತಿ ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ರೀ. 7 ಜನ್ಮಕ್ಕೂ ನೀವೇ ನನ್ನ ಗಂಡಾಗಿ ಸಿಗಬೇಕು. ಸೀತಾ, ಮೊದಲವರಿಗೆ ದೃಷ್ಟಿ ತೆಗೆ, ನಮ್ಮ ಕಣ್ಣೆ ಬಿದ್ದುಬಿಡುತ್ತೆ. ಚಿಕ್ಕಿ, ಅಷ್ಟೇನಾ ಅಥವಾ ಬೇರೆ ಏನಾದ್ರು ಇದೆಯಾ ಹೇಳೋದು? ಬೇರೆ ಇದ್ರೆ ಹೇಳ್ಬಿಡಿ, ಜನ ನೋಡಿ ತಿಳ್ಕೊಳ್ಳಿ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ. ನನಗಿನ್ನೇನು ಆಸೆ ಇಲ್ಲ ಕಾರ್ತಿ. ಇವ್ರು ಯಾವತ್ತಿಗೂ ನನ್ನವರಾಗಿರಬೇಕು. ಇವ್ರ ಜೀವನದ ಮೊದಲನೇ ಮತ್ತು ಕೊನೆ ಹೆಣ್ಣು ನಾನೇ ಆಗಿರಬೇಕು. ಅದು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಎಲ್ಲ ಜನ್ಮದಲ್ಲೂ ಅಷ್ಟೇ ನನ್ನ ಆಸೆ. ನೀವೆಷ್ಟು ಮುಗ್ಧೆ ಚಿಕ್ಕತ್ತೆ. ನಿಜ ಗೊತ್ತಾದರೆ ನೀವು ಖಂಡಿತ ತಡ್ಕೊಳ್ಳಲ್ಲ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಚಿಕ್ಕಪ್ಪ, ನಾವಿಲ್ಲಿ ಚಿಕ್ಕವರಿದ್ದೀವಿ, ನಮಗೆ ನಾಚಿಕೆ ಆಗುತ್ತೆ. ನಿನಗೆ ನಾಚಿಕೆ ಆಗುತ್ತೆ ಅಂದಮೇಲೆ ನಾವು ಬಿಡಲೇಬೇಕು.
ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚೆಗೆ ನೀನು ತಪ್ಕೊಳ್ಳಯ್ಯ. ಜೊತೆಲೇ ಇದ್ಕೊಂಡು ಈ ಥರ ಮೋಸ ಮಾಡ್ತಿದ್ದೀರಾ? ಇಷ್ಟು ವರ್ಷಗಳಾದರೂ ಒಂದು ಸಣ್ಣ ಸುಳಿವು ಸಿಗದೆ ಇರೋ ಥರ ಬದುಕ್ತಿದ್ದೀರಾ ಅಂದರೆ ನೀವು ಅದೆಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಚಿಕ್ಕ ಮಾವ. ಓಕೆ, ಇವಾಗ ಒಂದು ಸಣ್ಣ ಪ್ರೋಗ್ರಾಮ್ ಇದೆ, ಎಲ್ಲರೂ ಊಟ ಮುಗಿಸಿ ನಡೀರಿ. ಪ್ರೋಗ್ರಾಮಾ? ಏನು ಕಾರ್ತಿಕದು? ನೀವು ಊಟ ಮುಗಿಸಿ ಬನ್ನಿಮ್ಮ, ನಿಮಗೆ ಗೊತ್ತಾಗುತ್ತೆ. ಹೇಗೋ ಇವನ ಹತ್ರ 5 ಲಕ್ಷ ದುಡ್ಡಿದೆ, ಹೇಗಾದರೂ ಮಾಡಿ ಅದನ್ನ ತಗೋಬೇಕಲ್ಲ. ಆವಾಗಲೇ ದುಡ್ಡು ಕಿತ್ಕೊಂಡು ಹೋದ. ಎಲ್ಲಿಟ್ಟಿರ್ಬೋದು? ಇಲ್ಲೇ ಇಟ್ಟಿರ್ತಾನೆ. ಇಂಥ ಅವಕಾಶ ಮತ್ತೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ. ಅವಕಾಶ ಕೈ ತಪ್ಪಿ ಹೋಗೋ ಮೊದಲು ನಾನು ಅದನ್ನು ಯೂಸ್ ಮಾಡ್ಕೋಬೇಕು. ಇವನ್ನ ಬರೀ ದಡ್ಡ ಅಂತ ಅಂದ್ಕೊಂಡಿದ್ದೆ, ಕೆಲ್ಸಕ್ಕೆ ಬರ್ದಿರೋ ಮೂರ್ಖ ಅಂತ ಇವತ್ತು ಗೊತ್ತಾಯ್ತು. ನಮ್ಮನ್ನು ಹುಡ್ಕೊಂಡು ಮನೆಗೆ ಬಂದಿರೋ ಲಕ್ಷ್ಮಿನ ವಾಪಸ್ ಕಳ್ಸಕ್ಕೆ ನೋಡ್ತಿದ್ದಾನಲ್ಲ, ಅದಕ್ಕೆ ಈ ಅಜ್ಜಿ ಮತ್ತೆ ಅಮ್ಮಂದು ಒಗ್ಗರಣೆ ಬೇರೆ. ಯಾರಿಗೂ ಬುದ್ಧಿನೇ ಇಲ್ಲ. ಕೆಲವೊಂದ್ಸಲ ಹಳೆ ಬಾಲನೇ ಚೆನ್ನಾಗಿದ್ದ ಅನ್ಸುತ್ತೆ. ಅಟ್ಲೀಸ್ಟ್ ಹೇಗೋ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಿದ್ದ, ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದ, ಗಿಫ್ಟ್ ಕೊಡ್ತಿದ್ದ. ಆದರೆ ಇವಾಗ ಒಳ್ಳೆಯವನಾಗಕ್ಕೆ ಹೋಗಿ 100 ರೂಪಾಯಿ ತರ್ತಾನೆ. ಯಾರಿಗೆ ಬೇಕು ಇವನು ಒಳ್ಳೆತನ? ಬದುಕಕ್ಕೆ ಬೇಕಾಗಿರೋದು ದುಡ್ಡು. ಯಾವಾಗ ಈ ಜನಗಳಿಗೆ ಇದೆಲ್ಲ ಅರ್ಥ ಆಗುತ್ತೋ? ಛೇ, ನಾನೆಂಥ ದಡ್ಡಿ. ದುಡ್ಡನ್ನ ಮುಂದಿಟ್ಕೊಂಡು ಇವನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಚೀಟಿ ವ್ಯವಹಾರ ಮಾಡಕ್ಕೆ ಹೋಗಿ ಇತ್ತಿದ್ದ ದುಡ್ಡೆಲ್ಲ ಕಳ್ಕೊಂಡಿದ್ದಾಯ್ತು. ಇರೋ ಬರೋ ಒಡವೆನೆಲ್ಲ ಮಾರಿ ಪಾಪರಾಗಿದ್ದು ಆಯಿತು. ಇವಾಗ ಅದೃಷ್ಟ ಅನ್ನೋ ಥರ ಈ ದುಡ್ಡು ಬಂದಿದೆ. ಭರ್ಜರಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ಸ್ವಲ್ಪ ದುಡ್ಡನ್ನ ನಾನೇ ಉಳಿಸ್ಕೋತೀನಿ. ಇವನಿಗೆ ಗೊತ್ತಾದರೆ ಏನು ಮಾಡೋದು? ಗೊತ್ತಾದರೆ ಏನು ಬಂತು? ಆಗೇ ಆಗುತ್ತೆ. ಏನು ಹೇಳಲಿ? ಏನೋ ಒಂದು ಹೇಳಿದ್ರಾಯ್ತು. ದುಡ್ಡು ಹೋದ್ಮೇಲೆ ಏನು ಮಾಡ್ತಾನೆ? ನಗ್ನಗ್ತಾ ಒಂದು 4 ಮಾತಾಡಿದ್ರೆ ಹಲ್ಲಿಗಿಂಚ್ಕೊಂಡು ಬೇಬಿ ಅಂತ ಬರ್ತಾನೆ. ಸ್ವಲ್ಪ ಹತ್ರ ಬಿಟ್ಕೊಂಡ್ರೆ ಸ್ವರ್ಗನೇ ಸಿಕ್ತು ಅನ್ನೋ ಥರ ಆಡ್ತಾನೆ. ಇವಾಗ ಖರ್ಚು ಮಾಡಿದ್ರೆ ಆಯಿತು, ಮುಂದೆ ಅವನೇ ಏನೋ ಒಂದು ವ್ಯವಸ್ಥೆ ಮಾಡ್ಕೋತಾನೆ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ಡಾರ್ಲಿಂಗು, ನಾವು ಅವ್ರ ಜೊತೆನೇ ಹೋಗಿ ಕುತ್ಕೋಬಹುದಲ್ವಾ? ಹಾಂ, ನಿನಗಿಲ್ಲಿದ್ದರೆ ಏನಾದರೂ ಪ್ರಾಬ್ಲಮ್ಮಾ? ನೋ ಪ್ರಾಬ್ಲಮ್. ಇವತ್ತು ನಮ್ಮ ಮುದ್ದು ಚಿಕ್ಕಿ ಬರ್ಡೇ. ನೆನ್ನೆ ನಾವೆಲ್ಲರೂ ಇದ್ವಿ, ಚಿಕ್ಕಪ್ಪ ನೀವೊಬ್ಬರೇ ಮಿಸ್ಸಿಂಗು. ಅದಕ್ಕೆ ನಾವೆಲ್ಲರೂ ಸೇರಿಸಿ ಇವತ್ತು ಚಿಕ್ಕಿಗೆ ತಿರ್ಗಾ ವಿಶ್ ಮಾಡೋಣ ಅಂತ ಪ್ಲ್ಯಾನು. ಸರಿಯಾಗಿ ಹೇಳಿದೆ ಮಗನೇ. ಶುರು ಹಚ್ಕೊಳ್ಳಿ. ರೆಡಿ, 1 2 3. ಹ್ಯಾಪಿ ಬರ್ಡೇ ಚಿಕ್ಕಿ. ಎಲ್ರಿಗೂ ಗೊತ್ತು ನಮ್ಮ ಚಿಕ್ಕಿ ಎಷ್ಟು ಒಳ್ಳೆಯವರು ಅಂತ. ಆದರೆ ಪ್ರತಿದಿನ ನಾವು ಅದನ್ನು ಬಾಯ್ಬಿಟ್ಟು ಹೇಳಿರಲ್ಲ. ಸೊ ಇವತ್ತು ಚಿಕ್ಕಿ ಬರ್ಡೇ ಅಂತ ಚಿಕ್ಕಿ ಬಗ್ಗೆ ಎಲ್ಲರೂ ಮಾತಾಡೋಣ. ಪರವಾಗಿಲ್ವಪ್ಪ ಮೈದಾ, ನಿನಗೂ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ. ಅರ್ಥವಾಯ್ತು ಬಿಡಿ. ನಮ್ಮ ಚಿಕ್ಕಮ್ಮನ ಚಿಕ್ಕ ವಯಸ್ಸಿಂದ ನೋಡಿರೋರು ಒಬ್ಬರೇ, ನನ್ನ ಮುದ್ದು ಅಮ್ಮ. ಅಮ್ಮ, ನೀವೇ ಚಿಕ್ಕಿ ಬಗ್ಗೆ ಮೊದಲು ಮಾತಾಡಿ. ಊರ್ಮಿಳಾ ಹುಟ್ಟಿದಾಗ ನನಗೆ ತಂಗಿ, ಬೆಳೀತಾ ಬೆಳೀತಾ ಆಪ್ತ ಗೆಳತಿ. ಲಕ್ಷ್ಮಣನ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದಮೇಲೆ ಎಲ್ಲರ ಹಾಗೆ ಓರ್ಗಿತ್ತಿ ಅಂತೂ ಆದ್ಲು. ಆದರೆ ಯಾವತ್ತೂ ಓರ್ಗಿತ್ತಿರ ಥರ ಒಂದು ದಿನಾನೂ ವಾದ ಮಾಡಲಿಲ್ಲ. ವಾದ ಮಾಡೋದೇನು, ಒಂದು ಶಬ್ದ ಜೋರಾಗಿ ಕೂಡ ನನಗೆ ಹೇಳಿಲ್ಲ. ಇವಳು ಚಿಕ್ಕವಳಿದ್ದಾಗ ನಾನು ಹೇಗೆ ಇವಳನ್ನು ಆರೈಕೆ ಮಾಡ್ತಿದ್ನೋ, ಈಗ ಇವಳು ನನ್ನನ್ನು ಹಾಗೆ ಆರೈಕೆ ಮಾಡ್ತಿದ್ದಾಳೆ.
ಉರ್ಮಿಳಾ, ನೀನು ಯಾವಾಗಲೂ ಸಂತೋಷವಾಗಿ ಹೀಗೆ ನಗನಗ್ತಾ ಇರು ಅಂತ ನಾನು ಆಶೀರ್ವಾದ ಮಾಡ್ತೀನಿ ಕಣೆ. ಇನ್ನೆಲ್ಲಿ ಸಂತೋಷ ನೆಮ್ಮದಿ ಸೀತಮ್ಮ? ಸುನಾಮಿ ಅವ್ರ ಜೀವನಕ್ಕೆ ಅಪ್ಪಳಿಸೋಕೆ ಕಾಯ್ತಾ ಇದೆ.